ಫ್ರೆಂಡ್ಸ್, ಇವತ್ತು ನಿಮಗೊಂದು ಹೊಸ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಈ ಖಾತೆ ಚಾಲನೆಯಾಗಿ 10 ದಿನ ಆಗಿದೆ. ಇದೇವರೆಗೂ ಒಂದೇ ಒಂದು ಈ ಖಾತೆ ಕೂಡ ಆಗಿಲ್ಲ. ತುಂಬ ಜಟಿಲವಿದೆ ಫ್ರೆಂಡ್ಸ್. ಇದು ಈ ಸ್ವತ್ತು 2.0 ತಂತ್ರಾಂಶವು ತುಂಬ ಜಟಿಲವಾಗಿದೆ. ಚಾಲನೆ ಸಿಕ್ಕಿ 10 ದಿನ ಆಗಿದ್ರೂ ಕೂಡ ರಾಜ್ಯದಲ್ಲಿ ಒಂದೇ ಒಂದು ಈ ಖಾತೆ ಕೂಡ ಹಂಚಿಕೆ ಆಗಿಲ್ಲ. ಜನರಿಗೆ ತುಂಬ ಸಮಸ್ಯೆ ಕಾಡ್ತಾ ಇದೆ. ಆದಷ್ಟು ಶೀಘ್ರವಾಗಿ ಸಮಸ್ಯೆ ಸರಿಯಾಗಲಿ ಅಂತ ಜನರು ಆಶಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಪಂಚಾಯಿತಿಗಳು ಕೇಳಿದ್ರೆ ನವೀಕರಿಸಲಾಗ್ತಾ ಇದೆ, ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪರೇಟರ್ಗಳು ಲಾಗಿನ್ ಆಗೋಕ್ಕೂ ಆಗ್ತಾ ಇಲ್ಲ. ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಪಾಸ್ವರ್ಡ್ ಕೂಡ ಸಿಕ್ಕಿಲ್ಲ. ಡೇಟಾ ಎಂಟ್ರಿಗಳಿಗೂ ಕೂಡ ಲಾಗಿನ್ ಹಾಕೋಕ್ಕಾಗಿಲ್ಲ. ತುಂಬ ಜನ ಪಂಚಾಯಿತಿಗಳಲ್ಲಿ ಹೋಗಿ ಅರ್ಜಿಗಳನ್ನು ಕೊಟ್ಕೊತಾ ಇದ್ದಾರೆ. ಪಂಚಾಯಿತಿಗಳಲ್ಲಿ ಅರ್ಜಿಗಳನ್ನ ಇಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ನೀವು ದಯವಿಟ್ಟು ಯಾರು ಗೊತ್ತಿಲ್ಲ ಅಂದರೆ ಪಂಚಾಯಿತಿಗಳಲ್ಲಿ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿದೆ. ಹತ್ತು ದಿನ ಆದರೂ ಕೂಡ ಇನ್ನೂ ಒಂದು ಖಾತೆ ಕೂಡ ಆಗಿಲ್ಲ ಅಂತ ಮಾಹಿತಿ ಸಿಕ್ಕಿದೆ ಫ್ರೆಂಡ್ಸ್. ಟೂ 2.0 ತಂತ್ರಾಂಶದಲ್ಲಿ ಬಹಳ ಸಮಸ್ಯೆಗಳು ಉಂಟಾಗಿದೆ. ಜನರು ಕೂಡ ಈ ಖಾತೆ ಮಾಡೋಕ್ಕೆ ಅಂತ ಪರದಾಡ್ತಾ ಇದ್ದಾರೆ. ಸರ್ಕಾರವು 10 ದಿನ ಆಯಿತು ಇದನ್ನು ಉದ್ಘಾಟನೆ ಮಾಡಿ, ಇನ್ನೂ ಒಂದು ಆಗಿಲ್ಲ ಅಂದರೆ ಇನ್ನು ಸರ್ವ ಸಮಸ್ಯೆ ಆಗಿರ್ಬೋದು. ಮತ್ತು ಆಪ್ರೇಟರ್ಗಳು ಹೇಗೆ ಲಾಗಿನ್ ಆಗಿ ಮಾಡ್ತಾರೆ ಅನ್ನೋದು ಮುಂದಕ್ಕೆ ನೋಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ಸಮಸ್ಯೆ ಪರಿಹಾರ ಎಂದು ಜನ ಕಾಡ್ತಾ ಇದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಫ್ಟ್ವೇರ್ನ ನವೀಕರಿಸಿದ 2.0 ತಂತ್ರಾಂಶವು 97 ಲಕ್ಷಕ್ಕೂ ಹೆಚ್ಚು ಕೃಷಿ ಆಸ್ತಿಗಳನ್ನು ನವೀಕರಿಸಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪ್ರದೇಶದ ಮನೆ ನಿರ್ಮಾಣಕ್ಕೆ 9/11 ಭೂ ಪರಿವರ್ತನೆ ಆಗಬೇಕಾಗುತ್ತದೆ. ಈ ಎಲ್ಲ ಸಮಸ್ಯೆಗಳು ಕೂಡ ಉತ್ಪತ್ತಿಯಾಗಿದೆ ಫ್ರೆಂಡ್ಸ್. ಇದು ಅಧಿಕಾರಿಗಳನ್ನ ಕೇಳ್ತಾ ಇದ್ದರೆ ಆದಷ್ಟು ಬೇಗ ಶೀಘ್ರವಾಗಿ ನವೀಕರಿಸ್ತೀವಿ, ಆದಷ್ಟು ಬೇಗ ಸಮಸ್ಯೆಗಳಿಗೆ ಬಗೆಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಆಗಿಲ್ಲ ಇನ್ನು. ಅದಕ್ಕೆ ಜನಗಳು ಆದಷ್ಟು ಅವಾಯ್ಡ್ ಮಾಡ್ಕೊಂಡು ಗ್ರಾಮ ಪಂಚಾಯಿತಿಗೆ ಹೋಗಿ ಅಪ್ಲಿಕೇಶನ್ಗಳನ್ನ ಕೊಟ್ಟು ಬನ್ನಿ. ಆನ್ಲೈನಲ್ಲೂ ಕೂಡ ಆಗ್ತಾಯಿಲ್ಲ. ಗ್ರಾಮ ಪಂಚಾಯಿತಿಗ ಸದಸ್ಯರಿಗೆ ಆಲ್ರೆಡಿ ಕೆಲಸಗಾರರಿಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ತರಬೇತಿ ಕೊಟ್ಟಿದ್ದಾರೆ. ಆದರೆ ವೆಬ್ಸೈಟೇ ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಅವರೇನು ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದರಿಂದ ವೆಬ್ಸೈಟು ಸರಿಯಾಗಾದರೆ ಅವರು ಕೂಡ ಕೆಲಸ ಮಾಡೋಕ್ಕಾಗುತ್ತೆ. 3 ದಿನದಲ್ಲಿ ಸಮಸ್ಯೆ ಬಗೆಹರಿಸ್ಬೋದು ಅಂತ ಒಂದು ಮಾಹಿತಿ ಸಿಕ್ಕಿದೆ. ಆದಷ್ಟು ಬೇಗ ಬಗೆಹರಿಲಿ, ಜನರಿಗೆ ಸಮಸ್ಯೆಯಿಂದ ಮುಕ್ತಿ ಹೊಂದಲಿ ಅಂತ ನಾನು ಕೇಳ್ಕೊತ ಎಲ್ಲರೂ ಈ ಖಾತೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಒಂದು ಸಣ್ಣ ಮಾಹಿತಿ ಆಗಿದೆ. ನನ್ನ ಸಣ್ಣ ಮಾಹಿತಿ ಇಷ್ಟ ಆಗಿದರೆ ನನ್ನ ಚಾನಲ್ ಲೈಕ್ ಮಾಡಿ, ವಿಡಿಯೋನ ಸಹಕರಿಸಿ ಫ್ರೆಂಡ್ಸ್.